I always wanted to work in hospitality industry as a chef mainly. ನಂಗೆ ತುಂಬಾ ಇಷ್ಟ ಆಯ್ತು culinary arts ಎಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಡೆಸ್ಟಿನಿ ಅಂತ ಹೇಳ್ತೀವಲ್ಲ. ನಾನು ಆಕ್ಚುಲಿ ಲಕ್ಕಿ ಮಾಡ್ಬೇಕಾದ್ರೆ ಸೆಕೆಂಡ್ PU ಅಲ್ಲಿದ್ದೆ. ಸೆಕೆಂಡ್ PU ಎಂಡಿಂಗ್ ಅಲ್ಲಿ ಫ್ಯಾಷನ್ ಶೋಸ್ ಅದು ಇದು ಮಾಡ್ತಾ ಇದ್ವಿ. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನಾನು ಯಾವಾಗ್ಲೂ ಮುಂದೆ ಇರ್ತಾ ಇದ್ದೆ. ಅಂಡ್ ಐ ವಾಸ್ ಒನ್ ಆಫ್ ದ ಯಂಗೆಸ್ಟ್ ಇನ್ ಮೈ ಫ್ಯಾಷನ್ ಟೀಮ್. ನನ್ನ ಕಾಲೇಜ್ ಫ್ಯಾಷನ್ ಟೀಮ್ ಅಲ್ಲಿ ಐ ವಾಸ್ ದ ಯಂಗೆಸ್ಟ್. ಅಂಡ್ ಎಲ್ಲ ಕಡೆ ಹೋಗ್ತಾ ಇದ್ವಿ, ಎಲ್ಲ ಬ್ರ್ಯಾಂಡ್ಸ್ಗೆಲ್ಲ ನಾವು ಪ್ರೊಫೆಷನಲಿನೂ ಮಾಡ್ತಾ ಇದ್ವಿ, ಇಂಟರ್ ಕಾಲೇಜ್ ಈ ತರ ಬಂದಾಗ ಅದನ್ನು ಮಾಡ್ತಾ ಇದ್ವಿ. ಅಂಡ್ ಒಂದು ಶೋ ಅಲ್ಲಿ ಒಬ್ರು ಮ್ಯಾನೇಜರ್ ನೋಡಿ ಈ ತರ ಒಂದು ಸಿನಿಮಾ ಇದೆ ಈ ತರ ಮಾಡಿ ಅಂತ. ಸೊ ಅವಾಗ ಅಮ್ಮನ್ ಕರ್ಕೊಂಡು ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಸುಮ್ನೆ ಫನ್ ಆಗಿ ಓಕೆ ಮೂವಿ ಅಂತ ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಹೋಗ್ತಾನೆ ನನ್ಗೆ ಕಾಣಿಸಿದ್ದು ಯಶ್ ಅವರು, ಯಶ್ ಸರ್. ಅಂಡ್ ಐ ಗೆಟ್ ಟು ಟಾಕ್ ಟು ಹಿಮ್. ಅವಾಗ ಲಕ್ಕಿ ಬೇರೆ ಫುಲ್ ದಾಡಿದು ಶೇಪ್ ಅಂಡ್ he was wearing this blue lens. ಅಬ್ಬಾ ಸಿಕ್ಕಾವೇ ಚೆನ್ನಾಗಿದ್ರು, ಇನ್ನು ಕಣ್ಣು ಕಟ್ಟಂಗಿದೆ ಅವ್ರ ಲುಕ್. ಬಟ್ ಎಸ್, ಅಂಡ್ ನನ್ನ ಫಸ್ಟ್ ಸೀನ್ ಬಂದು ರಮ್ಯಾ ಅವ್ರ ಜೊತೆಗೆ ಆಗುತ್ತೆ. ಅಂಡ್ ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಅವಾಗೆಲ್ಲ ನಾನು ಇದನ್ನ ಹಾಬಿ ತರಾನೇ ತಗೊಂತಾ ಇದ್ದೆ, ಇಟ್ ವಾಸ್ ಜಸ್ಟ್ ಅ ಫನ್ ಥಿಂಗ್ ಅಂತ. ಅದಾದ್ಮೇಲೆ ಹಾಫ್ ಮೆಂಟಲ್ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡ್ತೀನಿ, ಜೀವಹಾನಿ ಆಗೋ ಮುನ್ನ. ಅದಾದ್ಮೇಲೆ ಆ ಸಾಂಗ್ ನ ನೋಡಿ ನಂಗೆ ಸಪ್ನೋ ಕಿ ರಾಣಿ ಸಿಗುತ್ತೆ, ಸೃಜನ್ ಲೋಕೇಶ್ ಅವ್ರ ಹೀರೋ ಆಗಿರ್ತಾರೆ. ಸೊ ಅದು ಸಿಗುತ್ತೆ. ಅವಾಗ ಏನು ಸೋಷಿಯಲ್ ಮೀಡಿಯಾ ಇರ್ತಾ ಇರ್ಲಿಲ್ಲ, ಮತ್ತು ಏನು ಇರ್ತಾ ಇರ್ಲಿಲ್ಲ. ಫೇಸ್ಬುಕ್ ವಾಸ್ ಲಿಟಲ್ ಕಾಂಪ್ಲೆಕ್ಸ್. ವರ್ಡ್ ಆಫ್ ಮೌತ್ ಎಕ್ಸಾಕ್ಟ್ಲಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಆಗ್ಲೇ ನಾನು ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೆ ಅಂದ್ರೆ ಇನ್ನು ಜಸ್ಟ್ ಫೋನ್ ಕಾಲ್ ಅಲ್ಲೇ ಅಷ್ಟೇ. ನೋಡಿ ಇವ್ರು ಚೆನ್ನಾಗ್ ಮಾಡಿದಾರೆ, ಈ ತರ ತಗೊಬಹುದು, ಈ ತರ ಲೈಕ್ ಮ್ಯಾನೇಜರ್ಸ್ ರೆಫರ್ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಬಿಕಾಸ್ ಬರೀ ಅವರು ಆಕ್ಟಿಂಗ್ ನ ನೋಡಿ ನಮ್ ಪರ್ಸನಾಲಿಟಿ ನೋಡಿನೂ ರೆಫರ್ ಮಾಡ್ತಾರೆ. ಅವರು ಏನು ಪ್ರಾಬ್ಲಮ್ ಕೊಡಲ್ಲ ಗುರು, ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಒಳ್ಳೆ ಹುಡುಗಿ, ಆತರ ಹೇಳಿ ರೆಫರ್ ಮಾಡ್ತಾರೆ. ಸೊ ಅದು ನಿಜವಾದದ್ದು. ಐ ಥಿಂಕ್ ದಟ್ಸ್ ಅ ವಿನ್. ಆಸ್ ಅ ಫುಲ್ ಕಲಾವಿದ ಆಗ್ತೀವಿ ಅಂದ್ರೆ ಆಲ್ ರೌಂಡೆಡ್ ಕಲಾವಿದ್ರು. ಆಟಿಟ್ಯೂಡ್ ಏನು ಇಲ್ಲ ಆತರ. ಬಿಕಾಸ್ ಎಲ್ಲಾರ್ಗು ಕಷ್ಟ ಕೊಡೋ ಬದಲು ಇಸ್ ನಾಟ್ ರೈಟ್ ಅಲ್ವಾ. ಸೊ ಆತರ ವರ್ಡ್ ಆಫ್ ಮೌತ್ ಅಲ್ಲಿಂದ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ಸಪ್ನೋ ಕಿ ರಾಣಿನ. ಅಂಡ್ ಎಲ್ಲರೂ ಅಪ್ರಿಶಿಯೇಟ್ ಮಾಡೋದ್ ನೋಡಿ ನಾನು ಅದನ್ನ ಇನ್ನೊಂದ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ. ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಯಾರು ಇರ್ಲಿಲ್ಲ, ನಮ್ ಫ್ಯಾಮಿಲಿಯಲ್ಲಿ ಯಾರು ಇರ್ಲಿಲ್ಲ. ಅದೇ ನಮ್ ಡ್ಯಾಡಿನೂ ಯಾವಾಗ್ಲೂ ಹೇಳ್ತಾ ಇದ್ರು ಆ ಟೈಮಲ್ಲಿ, ನಮ್ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಆಕ್ಟರ್ಸ್, ನೀನ್ ಹಿಂಗೆಲ್ಲ ಆಕ್ಟಿಂಗ್ ಮಾಡ್ತೀಯ ಹೆಂಗ್ ಬಂತು. ಬಟ್ he has lot of friends ಇಂಡಸ್ಟ್ರಿಯಲ್ಲಿ. ಡ್ಯಾಡಿಗ್ ತುಂಬಾ ಜನ ಫ್ರೆಂಡ್ಸ್ ಇದ್ರು, ಈವನ್ ಬಿಫೋರ್ ಐ ಕೇಮ್ ಟು ಇಂಡಸ್ಟ್ರಿ ತುಂಬಾ ಜನ ಫ್ರೆಂಡ್ಸ್ ಇದ್ರು. ಬಟ್ ನಾನ್ ಯಾವತ್ತು ಅವ್ರ ಥ್ರೂ ಹೋಗೇ ಇಲ್ಲ, ಅಥವಾ ನಮ್ಮ ಅಪ್ಪನೂ ಯಾವತ್ತು ಹೇಳೇ ಇಲ್ಲ ಇದ್ರ ಬಗ್ಗೆ ನನ್ಗೆ. ಅದ್ ಯಾವಾಗ ಸ್ಟಾರ್ಟ್ ಆಯ್ತು, he started opening up. ನನ್ನ ಫ್ರೆಂಡ್ಸ್ ಅಷ್ಟು. ಐ ಸೆಡ್ ನೋ, ಐ ಡೋಂಟ್ ವಾಂಟ್ ಟು ಗೋ ಥ್ರೂ ಯು. ಯಾವುದೇ ಕಾರಣಕ್ಕೂ ನಾನು ಯಾವುದೇ ಇನ್ಫ್ಲೂಯೆನ್ಸ್ ಅಲ್ಲಿ ನಾನು ಹೋಗಕ್ ಇಷ್ಟ ಇಲ್ಲ, ನನ್ನ ಶ್ರಮದಲ್ಲೇ ನಾನು ಹೋಗ್ತೀನಿ ಏನೇ ಇದ್ರು ಅಂತ. ಅಲ್ಲಿಂದ ನೋಡಿ ಇನ್ನೊಬ್ರು ಆಪರ್ಚುನಿಟಿ ಕೊಟ್ರು, ಆತರ ಆಗ್ತಾ ಇತ್ತು. ಸಿಂಹಾದ್ರಿ ಮಾಡಿದೆ ದುನಿಯಾ ವಿಜಯ್ ಅವ್ರದ್ದು. ಅವ್ರು ನನ್ನ ಆಕ್ಟಿಂಗ್ ನೋಡಿ ಮೆಚ್ಕೊಂಡು ಜಾಕ್ಸನ್ ಸಿನಿಮಾ ಅವರೇ ಕೊಡ್ಸಿದ್ದು ನನ್ಗೆ.